ಬ್ರೇಕ್ ನಂತರ ಸಾಧು ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಸಾಧು ಅವರು ಆರಂಭಿಸ್ತಾ ಹೇಳ್ತಾ ಇದ್ರು ಪ್ಯಾಥೋದಿಂದ ಆರಂಭಿಸ್ಲಾ ಅಂತ. ಆದರೆ ಏನೇ ಆರಂಭ ಆಗಲಿ ಸಾಧು ಇದ್ದಲ್ಲಿ ಅಲ್ಲಿ ನಗುವಿನ ಅಲೆ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಸೊ ಸಾಧು ಕೋಕಿಲ ಅವರೇ, ನೀವು ಎಷ್ಟು ಹಾಸ್ಯದಲ್ಲಿ ಫೇಮಸ್ ಆಗಿದ್ರಿ ಅಂತಂದ್ರೆ ಸಂಗೀತದ ಜೊತೆ ಅದು ಸಾಥಾಗಿ ಹೋಗ್ತಾ ಇದೆ. ಬಟ್ ಸಂಗೀತ ಮತ್ತು ಹಾಸ್ಯ ಈ ಎರಡು ಒಂಥರ ಕಾಂಬಿನೇಷನ್ ಎಲ್ಲರಲ್ಲೂ ಕಂಡುಬರಲ್ಲ. ಇದು ನಿಮ್ಮಲ್ಲಿ ಹೆಂಗೆ ಅಳವಡಿಸ್ಕೊಂಡ್ರಿ? ಹೆಂಗೆ ಸಾಧ್ಯ ಆಯಿತು? ಮನೆಯಲ್ಲಿ ಎಲ್ಲರಿಗೂ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆಯಾ? ನಮ್ಮ ಮನೆಯಲ್ಲಿ ದೊಡ್ಡ ತರಲಿಂದ ನನ್ನ ಹೆಂಡತಿ, ಅವಳ ಹತ್ರ ನಾನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ತರಲೆ ಅವಳು. ಅವಳ ಹತ್ರನೇ ಅರ್ಧ ನಾನು ಕಲ್ತ್ಕೊಂಡಿದ್ದೀನಿ. ನನಗಿಂತ ತುಂಬ ಕಾಮಿಡಿ ಮಾಡೋದು ನಮ್ಮ ಅಣ್ಣ. ಈಗ ನಮ್ಮ ಫೀಲ್ಡಲ್ಲಿ ಕೂಡ ನೀವೇನ್ರಿ ನಿಮ್ಮ ಅಣ್ಣ ರೀ ಸಕ್ಕ ಮಾಡ್ತಾರೆ ಕಾಮಿಡಿ ಅಂತಾರೆ. ಬಟ್ ಕ್ಯಾಮ್ರಾ ಒಳಗೆ ಬಂದಾಗ ನಾನು ಹೆವಿ ಮಾಡ್ತೀನಿ. ಇವಾಗ ನಾನು ನೋಡಿದ್ರೆ ನಿಮ್ಗೆ ಏನು ಸೀರಿಯಸ್ ಅನ್ಸುತ್ತೆ. ಎಷ್ಟೋ ಜನ ಇವಾಗ ಹಳ್ಳಿಗಳ ಕಡೆ ಹೋದ್ರಂತೂ ಓಡ್ ಬಂದು ಎರಡು ಕೈಲಿ ಹಿಂದೆ ಧೈರ್ಯ ಅಂತ ಹೊಡೆದು ಬಿಡ್ತಾರೆ. ಹೌದು, ಅವ್ರಿಗೆ ಹೆಂಗೆ ಅಂದರೆ ಅವ್ರ ಮನೆ ಒಳಗೆ ಅವ್ರ ಜೊತೆಲೇ ನಾ ಮಲ್ಕೊಂಡಿದ್ದಂಗೆ ಲೆಕ್ಕ ಅವ್ರಿಗೆ. ಹೊಡೆದು ನಾನು ಹಿಂಗೆ ಸೀರಿಯಸ್ ಆಗಿ ನೋಡಿದ ತಕ್ಷಣ, ಅಣ್ಣ ಏನಣ್ಣ ಸೀರಿಯಸ್ ಆಗ್ಬಿಟ್ಟಣ್ಣ, ಅಣ್ಣ ನೀವಂದ್ರೆ ನಮ್ಮ ಪಾರಣ್ಣ ಕೈ ಹಿಡಿದು ಕಚ್ಚಿ ಏನೇನೋ ಮಾಡಕ್ ಬಿಡ್ತಿರ್ತಾರೆ. ಆಮೇಲೆ ಅಷ್ಟು ಕ್ಲೋಸ್ ಆಗ್ಬಿಟ್ಟು ಹೌದು, ಆಮೇಲೆ ನಾನು ಮಾತಾಡೋ ಸ್ಟೈಲ್ನ ನೋಡಿ ಎಷ್ಟು 100 ಇದ್ದವರು 30ಕ್ಕೆ ಬಂದ್ಬಿಡ್ತಾರೆ. ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಎಲ್ಲ ಕಡೆ. ಬೇಕು ಅಂತ ಕೆಲವು ಕಡೆ ಸೀರಿಯಸ್ ಆಗ್ಬೇಕಾಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ಏನೇನೋ ಆಗ್ಬಿಡುತ್ತೆ ಅಂತೇಳಿ. ನಿಜ ಜೀವನದಲ್ಲಿ ತುಂಬ ಸೀರಿಯಸ್ ನಾನು, ಕಾಮಿಡಿ ಇಲ್ಲ. ನೀವು ಕ್ಯಾಮ್ರಾ ಸ್ಟಾರ್ಟ್ ಅಂದ ತಕ್ಷಣನೇ ಸ್ಟಾರ್ಟ್ ಆಗುತ್ತೆ, ನಗು ಅಲ್ಲಿ ಸ್ಟಾರ್ಟ್ ಗಲಾಟೆ. ಓಕೆ, ಆಫ್ ಸ್ಕ್ರೀನ್ ಇಂದ ಆನ್ ಸ್ಕ್ರೀನಿಗೆ ಹಾಗೆ ಸಡನ್ ಆಗಿ ಚೇಂಜ್ ಆಗಿ ಹೆಂಗೆ ಸಾಧ್ಯ ಅಂತ? ಅದನ್ನೇ, ಯಾಕೆಂದ್ರೆ ಅಲ್ಲಿ ನಮಗೆ ತಲೆಗೆ ಒಂದೇ ಒಂದು ಬರೋದು ಅಂದರೆ ಜನ ನಮ್ಮನ್ನು ನೋಡ್ತಿರ್ತಾರೆ. ಇವಾಗ ನಮ್ಗೆ ಬರೀ 6 ಜನ ಇದೀವಿ, ನಮ್ಮನ್ನು 10,000 ಜನ ನೋಡ್ತಿದ್ದಾರೆ. ಸೊ ಅಲ್ಲಿಗೆ ಏನು ಬೇಕೋ ಆ ಫ್ರೇಮ್ ಕರೆಕ್ಟಾಗಿ ಮಾಡ್ಕೊಳ್ತೀನಿ ನಾನು. ಇನ್ನೊಂದು ಕೆಲವು ಇರ್ತದೆ ನಮ್ಮ ಸಿನಿಮಾದಲ್ಲಾಗಲಿ ಯಾವುದೇ ಆಗಲಿ, ಕಲಾವಿದರಿಗೆ ತುಂಬ ಕಾಂಪಿಟೇಷನ್ ಇರುತ್ತೆ. ಈಗ ನಾನು ಬಂದಿದ್ದೀನಿ, ಎದುರುಗಡೆ ಇನ್ನೊಬ್ರು ಕಲಾವಿದರು, ಅವ್ರು ಚಿಕ್ಕವರೋ ದೊಡ್ಡವರು, ಅವ್ರಿಗೆ ಹೆಂಗಾರು ಮಾಡಿ ಇವನ್ನ ಬೀಳಿಸ್ಬೇಕಲ್ಲ ಅಂತ ಹಿಂಗೆ ಕಾಯ್ತಾ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಆನ್ ಸ್ಕ್ರೀನ್ ತೋರಿಸ್ತಾ ಇರ್ತಾರೆ. ಏನು ಮಾಡ್ತಾರೆ ಅವರು, ಈಗ ಒಂದು ಮಾನಿಟರ್ ಅಂತ ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ಎಲ್ಲ ರಿಹರ್ಸಲ್ ಮಾಡ್ತೀವಿ, 7 ಜನ ಇರ್ತೀವಿ, ಅಲ್ಲಿ ಸೈಲೆಂಟಾಗಿ ಇದ್ಬಿಡ್ತಾರೆ. ಟೇಕ್ ಅಂದಾಗ ಏನು ಮಾಡ್ತಾರೆ, ಅವ್ರು ಎಕ್ಸ್ಟ್ರಾ ಮಾಡೋಕ್ಕೆ ಶುರು ಮಾಡ್ತಾರೆ. ಟೇಕ್ ಅಂದ ತಕ್ಷಣ ಡೈರೆಕ್ಟ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಅವಾಗೇನು ಅವರು ಬೇರೆಯವ್ರನ್ನ ಬೀಳ್ಸೋಕ್ಕೆ ಅದನ್ನಿಗೆ ಏನು ಕೆಲವ್ರದ್ದು ಕ್ಯಾರೆಕ್ಟರ್ ಆ ಥರ ಇರ್ತದೆ. ನಾನು ಆ ಥರ ಮಾಡೋಕ್ಕಾಗಲ್ಲ. ಒಂದು ಫ್ರೇಮ್ ಮಾಡಿದ್ರೆ 100 ಸಲ ಟೇಕ್ ಮಾಡಿದ್ರು ಕೂಡ ಅದೊಂದೇ ಫ್ರೇಮ್ ಕರೆಕ್ಟಾಗಿ ಅಷ್ಟು ಹೊಡಿತಾ ಇರ್ತೀವಿ. ನಮ್ಗೆ ಯಾವುದನ್ನು ತೊಗೊತೀವಿ ಅಂದರೆ, ಇವಾಗ ನಾವು 7 ಜನ ಮಾತಾಡ್ತಾ ಇರ್ತೀವಿ, ಇವರು ಜಾಸ್ತಿ ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡೋಕೆ ಬಿಟ್ಬಿಡ್ಬೇಕು. ನಾವು ಸೈಲೆಂಟಾಗಿದ್ದು ಒಂದೇ ಒಂದು ಸಣ್ಣ ಡೈಲಾಗ್ ಹೇಳ್ತೀವಿ ನೋಡಿ, ನಾವು ಮೇಲೆ ಹೋಗ್ಬಿಟ್ಟಿರ್ತೀವಿ, ಸಣ್ಣ ಕಿಡಿ. ಅಲ್ಲ, ಈಗ ಸಾಧು ಕೋಕಿಲ ಅವ್ರಿಗೆ ನೋಡಿದಾಗ ನಿಮ್ಮ ಹಾಸ್ಯ ನಟನೆ ಎಲ್ಲರೂ ನೋಡ್ತೀವಿ, ನೀವು ಏನು ಆಕ್ಟ್ ಮಾಡೋದು ಬೇಕಿಲ್ಲ, ನೀವು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಗು ಬಂದ್ಬಿಡುತ್ತೆ. ಬಟ್ ಇಷ್ಟು ಹಾಸ್ಯ ನಟನೆ ಮಾಡೋರು ಅಷ್ಟು ಮೆಲೋಡಿಯಸ್ ಮ್ಯೂಸಿಕ್ ಹಿಂಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಂತ ಗೊತ್ತಾಗ ಮೊದ್ಲು ಇದು ಸಾಧು ಅವ್ರು ಕೊಟ್ಟಿರೋ ಮ್ಯೂಸಿಕ್ ಅಂತ ಅನ್ಸ್ಬಿಡುತ್ತೆ. ಅದು ಹೇಗೆ ಯಾರು ನಂಬದೇ ಇಲ್ಲ, ನಾನು ಮ್ಯೂಸಿಕ್ ಎಷ್ಟು ಹೇಳಿದ್ರು ನಮ್ದು ಹೇಳ್ತಿರ್ತಾರೆ, ಸರ್ ಏನು ಸರ್ ನೀವು ಕಾಮಿಡಿ ಸರ್, ನಂದು ಯಾವ್ದು ಮ್ಯೂಸಿಕ್ ಕೇಳಿಲ್ಲ, ಕೇಳ್ತೀವಿ ಸರ್. ಅವ್ರು ಅದ್ರ ಬಗ್ಗೆ ಹೆಸರು ಬೇರೆ ಡಿಫ್ರೆಂಟ್ ಆಗಿ ಹಾಕಿರ್ತೀರಾ, ಕೋಕಿಲ ಮಾಡ್ಬಿಟ್ರಲ್ಲ, ಅದು ಯಾಕೆ ಅಂತ? ಅದು ನಮ್ಮ ಪ್ರೊಡ್ಯೂಸರ್ ಮಾಡಿದ ಕೆಲಸ. ಅದು ನಮ್ಮ ಹಿಂದೂಗಳ ಧರ್ಮದ ಕೆಲವೆಲ್ಲ ಇರ್ತದಲ್ಲ, ಅದೇನೋ ಎಸ್ ಅನ್ನೋದು ಹೋಗಿ ಒಂದ್ ಕಡೆ ಕಾಚ್ಕೊಂಡ್ಬಿಡುತ್ತಂತೆ, ಸಾಧು ಅನ್ನೋದು ಅದು ಮೇಲೂ ಹೋಗಲ್ಲ ಕೆಳಗೂ ಬರಲ್ವಂತೆ. ಕೆಲವು ಈ ಶಾಸ್ತ್ರ ಎಲ್ಲ ಕೇಳ್ತಾರಲ್ಲ, ಪೂಜೆ ಏನ್ ಮಾಡ್ತಾರೆ ಸಿನಿಮಾದಲ್ಲಿ, ಒಂದು ಪೂಜೆ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದ ತಕ್ಷಣನೇ ಒಂದಷ್ಟು ಪೂಜೆ ಮಾಡ್ತಾರೆ, ಮುಂಚಿನ ಕೇಳ್ತಾರೆ ಯಾವ ಟೈಮಲ್ಲಿ ನಾವು ಮುಹೂರ್ತ ಮಾಡಬೇಕು ಎಲ್ಲ ಮಾಡ್ತಾರೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬಿಟ್ಬಿಡ್ತಾರೆ, ಅದು ಕೆಟ್ಟೋಗಿರುತ್ತೆ. ಏನು ನಮಗೆ ಗೊತ್ತಿರೋದು, ಮಾಡೋ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ. ಅಲ್ಲ, ಮತ್ತೆ ನೀವು ಇದೆಲ್ಲ ನಂಬದೇ ಇರೋರು ಯಾಕೆ ಇಷ್ಟೆಲ್ಲ ಹೆಸರು ಚೇಂಜ್ ಮಾಡಕ್ ಬಿಟ್ಟು? ಈಗ ನಮ್ಮ ಪ್ರೊಡ್ಯೂಸರ್ ಇಲ್ಲ ರೀ, ಕೆ ಅನ್ನೋದು ಫ್ರಂಟಿಗೆ ಬಂದ್ಬಿಟ್ರೆ ಸೂಪರ್ ಹಿಟ್ ಆಗ್ಬಿಡುತ್ತೆ, ಎಸ್ ಅನ್ನೋದು ಮುಂದೆ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ನಾನೇನು ಹೇಳ್ಬೇಕು, ಸರಿ ಸರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಲೇಬೇಕಲ್ಲ, ಹಿಟ್ಟಾಗೋಯ್ತಲ್ಲ. ಚೇಂಜ್ ಮಾಡಿದ್ದು ಸಾಧು ಕೋಕಿಲ, ಉಷ್ ತನಕನೂ ಸಾಧು ಕೋಕಿಲನೇ. ರಕ್ತ ಕಣ್ಣೀರ್ ಡೈರೆಕ್ಟ್ ಚೇಂಜ್ ಮಾಡ್ಬೇಕಾದ್ರೆ ಕೋಕಿಲ ಸಾಧು ಆಯ್ತು. ನಾನು ಅನ್ಕೊಂಡೆ ಸಾರ್ ಸುಮ್ಮನೆ ಸರ್ ಕೆಲಸ ಸರಿ ಮಾಡ್ಬೇಕು ಅಂತ. ನಮ್ಮ ಪ್ರೊಡ್ಯೂಸರ್ ಇವತ್ತು ಅದೇ ಹೇಳ್ತಾರೆ, ನೋಡಿದ್ರಿ ಕೆ ಮುಂದೆ ಆಗ್ತದೆ ಪಿಕ್ಚರ್ ಇಟ್ಟಾಗ ಸಾಧು ಅಂತ ಕರೀತಾರ, ಕೋಕಿಲ
ಮನೇಲಿ ಹೆಂಡ್ತಿ ನನ್ನ ನಿನ್ನ ಹೆಸರೇ ಕರೆಯಲ್ಲ ಅವಳು. ಮತ್ತೇನಂತ ಏ ಹೋಗು ಅಂತಾನೆ ಕರೀತಾಳೆ. ಏನ್ ಕರೆದು ಬಾ ಅಂತ ಕರೆದೇ ಇಲ್ಲ ಅವಳು. ಹೋಗು ಅಂತಾನೆ ಏ ಅಂದಿರ. ಹೋಗು ಅಂತ. ಅಂದ್ರೆ ಅಷ್ಟು ಟಾರ್ಚರ್ ಕೊಡ್ತೀರಾ ನೀವು? ನಾನು ಏನ್ ಇಲ್ಲ ಮನೇಲಿ ತುಂಬಾ ಕಿರಿಕ್ ಮಾಡ್ತೀರಾ ಅಂತ ಒಂದು ಕಂಪ್ಲೇಂಟ್ ಇದೆ ನಿಮ್ಮ ಹೆಂಡತಿಯಿಂದ. ಮನೇಲಿ ಇರೋದಿಲ್ಲ ಅನ್ನೋದು ಕಂಪ್ಲೇಂಟ್ ಇದೆ. ನಾನು 15 ವರ್ಷ ಹೋಗು ಆಯ್ತು. ಅಂತಾರ? ಹ? ಮನೇಲಿ ಮೊದ್ಲೇ ಇರಲ್ಲ ಅಂದ್ರೂ ಮತ್ತೆ ಹೋಗು ಅಂತ ಅವಳು ಒಂದು ವಾರಕ್ಕೆ ನನ್ನ ಬಟ್ಟೆನೇ ರೆಡಿ ಮಾಡ್ಬಿಡ್ತಾಳೆ. ನಮ್ಮ ಮಕ್ಳಿಗೆ ಎಕ್ಸಾಮ್ ಬಂದ್ಬಿಟ್ರೆ ನಿನ್ನ ಬಟ್ಟೆ ರೆಡಿ ಇದೆ ತಗೊಂಡು ಮೆಡ್ರಾಸ್ಗೋ ಎಲ್ಲೋ ಹೋಗ್ಬಿಟ್ಟು ಒಂದು ವಾರ ಆದ್ಮೇಲೆ ಬಾ ಅಂತಳು. ಯಾಕೆಂದ್ರೆ ನಾನಿದ್ರೆ ಅವ್ರು ಓದಲ್ಲ ಅಂತ. ಎಷ್ಟು ಮಟ್ಟಿಗೆ ಮಾಡ್ತೀರಿ ನೀವು ಹಂಗಾರೆ ಮನೇಲಿ? ಅವಳದೇ ಅಲ್ವ ಇದಿಷ್ಟು. ಇಲ್ಲ ಎಲ್ಲ ನಾನೆಲ್ಲ ಆಡಿಯನ್ಸ್ಗೆ ಹೇಳ್ಬಿಡ್ತೀನಿ. ಬೇಕು ಅಂದರೆ ಮದುವೆ ಅನ್ನೋದು ಪ್ರತಿಯೊಬ್ಬರಿಗೂ, ಲವ್ ಅನ್ನೋದು ಬಂದು ತುಂಬ ಸಕ್ಕತ್ತಾಗಿರುತ್ತೆ. ಅದರಲ್ಲಿರೋ ಥ್ರಿಲ್ಲಿಂಗ್ ಹೆಂಗಿರುತ್ತೆ ಅಂದರೆ ಅಯ್ಯೋ ಯಪ್ಪ. ಒಂದು ಸೆಕೆಂಡ್ ನನ್ನ ಹೆಂಡ್ತಿ ನನ್ನ ಮದುವೆ ಆದಮೇಲೂ ಕೂಡ ಅವ್ರ ಮನೆ ಮುಂದೆ ಸುಮ್ಮನೆ ರೌಂಡ್ ಹೊಡಿತಾ ಇದ್ದೆ ನಾನು ಮರ್ತ್ಬಿಟ್ಟು. ನಮ್ಮನೆ ಬನಶಂಕರಿ ಚಾಮರಾಜಪೇಟೆ ಬಂದ ತಕ್ಷಣ ಹೋಗಿ ಅವ್ರ ಮನೆ ಮುಂದೆ ಒಂದು ರೌಂಡ್ ಹಿಂಗೆ ಬರೋದು. ಆಮೇಲೆ ಅಯ್ಯೋ ಅವ್ಳ ಮನೇಲಿ ಇದ್ದಾಳಲ್ಲ ಅಂತ ಆಮೇಲೆ ಹೊಡೋಗೋದು ಮನೆಗೆ. ಅಲ್ಲ ನಿಮ್ ಹೆಂಡತಿಯಿಂದಾನೇ ಬಂತ ಊರ್ ಸುತ್ತೋ ಅಭ್ಯಾಸ ನಿಮ್ಗೆ? ತುಂಬಾ ಅವಳ ಜೊತೆ ಸುತ್ತ ಅಭ್ಯಾಸ ಆಗಿತ್ತು. ಅಲ್ಲ ಇವಾಗ ತುಂಬಾ ಸುತ್ತೀರಂತೆ ನೀವು? ಯೂಶಲಿ ಏನ್ ಮಾಡಕ್ಕಿಲ್ಲ, ಜೀವನನೇ ಸುತ್ತದಾಗ್ಬಿಟ್ಟಿದೆ. ಎಲ್ಲಂದ್ರೆ ನನಗೆ ಈಗ ಇವಾಗ ನೀವು ಕೂರ್ಸಿದ್ರಲ್ಲ ನೋಡಿ ಅಲ್ಲಾಡ್ತಾ ಇದೀನಿ. ಇನ್ನು 5 ನಿಮಿಷ ನಾನು ಕೂರ್ಸಿದ್ರು ನಾನು ಇರಲ್ಲ. ಕಾಲಲ್ಲಿ ಚಕ್ರ ಹೌದೌದು, ನಾನೆಲ್ಲೋ ಜಂಪ್ ಹೊಡೆದ್ಬಿಟ್ಟಿರ್ತೀನಿ. ನಮ್ಮ ಮನೇಲಿ ಸರಿಯಾಗಿದ್ದು ಒಂದು 15 ವರ್ಷ ಆಗಿದೆ. ನಿದ್ರೆ ಮಾಡಿ ಒಂದು 15 ವರ್ಷ ಆಗಿದೆ. ಊರ್ ಸುತ್ತೋದು ಅಂದ್ರೆ ಸುಮ್ನೆ ಸುತ್ತೋದ? ಅಡ್ವೆಂಚರಸ್. ನನಗೆ ಕಾಡು ಗಿಡ ಹೊರಟ್ಬಿಟ್ರೆ ಇನ್ನು ವಾಪಸ್ ಬರೋದೇ ಇಲ್ಲ. ಟ್ರೆಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಎಲ್ಲ ಒಂದು ಪ್ರಾಣಿಗಳ ಜೊತೆ ಸೇರ್ಬಿಟ್ಟಿರ್ತೀನಿ. ತಿನ್ನಲ್ಲ ಹೋಲಿಕೆ ಜಾಸ್ತಿ ಇರುತ್ತೆ. ತಿಂದು ಬಿಡ್ತೀರಾ ಹಂಗೆ? ಸಿಕ್ಕಿದ್ರೆ ಓಕೆ, ಅದೇನು ತೊಂದರೆ ಇಲ್ಲ. ಬಟ್ ಅನಿಮಲ್ಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಸಾಕ್ತೀರಾ ಮನೇಲಿ? ಸಾಕ್ತೀರಾ ಅಂತ ಕೇಳಿದ್ರಲ್ಲ, ಒಂದು ಶೂಟಿಂಗ್ ಇತ್ತು ಇದು ಏನಪ್ಪ ಮುನ್ನಾರಲ್ಲಿ. ಅಲ್ಲಿ ರಾಜಪಾಳ್ಯಂ ಅಂತ ಒಂದು ನಾಯಿ, ಹಾಲು ಬರಲ್ಲ ಅದಕ್ಕೆ. ಅದನ್ನ ಅಲ್ಲೇ ಶೂಟಿಂಗ್ ಟೈಮಲ್ಲೇ ಒಂದು ವಾರ ನನ್ನ ಜೊತೆಲಿ ಇಟ್ಕೊಂಡಿದ್ದು. ಅಲ್ಲಿಂದ ಅದನ್ನ ಫ್ಲೈಟಲ್ಲೆಲ್ಲ ಆಗಲಿಲ್ಲ ಅಂದ್ಬಿಟ್ಟು ಕಾರಲ್ಲಿ ತೊಗೊಂಬಂದೆ. ಮನೆ ಮುಂದೆ ತೊಗೊಂಡು ನಾಯಿ ನಾನು ಇಬ್ಬರು ಹಿಂಗೆ ಇಳಿದ್ವಿ. ನನ್ನ ಹೆಂಡ್ತಿ 2nd ಫ್ಲೋರ್ಗೆ ಬಂದ್ಲು. ಏನದು ಅಂದ್ರು. ನಾಯಿ ಅಂದೆ. ನೀನಿರ್ತೀಯ ಅದಿರುತ್ತಾ? ನಾ ಏನೋ ಕೆಳಗೆ ಹಿಂಗೆ ಸೈಲೆಂಟ್ ಆಗಿಬಿಟ್ಟು ಎಲ್ಲಿ ಸಾಕೋದು ಪ್ರಾಣಿನ ನೀವೇ. 2nd ಟೈಮ್ ಇನ್ನೂ ಹೆಂಗೋ ಮಾಡಿ ಅವಳಿಗೆ ಏನಾರು ಮಾಡ್ಬಿಡ್ಬೇಕಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲಿ 2 ನಾಯಿ, ಈ ಕಡೆ ಒಂದು ಆಲ್ಸಿಷನು, ಈ ಕಡೆ ಒಂದು ಡಾಬರ್ಮನು, 2 ತಗೊಂಡೋಗಿ ಹಿಂಗೆ ಹೋದೆ. 3 ಚೈನ್ ತಗೊಂಬಿಟ್ಟು 2 ನಾಯಿ ಕೆಳಗೆ ಬಿಟ್ಬಿಟ್ಟೆ ನಾನು. ಆವತ್ತಿಂದ ಯಾವ ಪ್ರಾಣಿ ಆದ್ರೂ ನಿಮ್ ಪಾಸಿಟಿವ್ ಥಿಂಕಿಂಗ್ ಮೆಚ್ಚಬೇಕು. ಒಂದ್ ನಾಯಿಗೆ ಅವ್ರು ಬೇಡ ಅಂದ್ಮೇಲೆ 2 ತಗೊಂಡು ಹೋದ್ರ. ಅದೇನೆ ಆಶಾವಾದಿ ಅಂತ ನೀನೇ ಇದೆಯಲ್ಲ ಅಂತಾಳೆ. ಯಾವ್ದು ನಾನು ನಾಯಿ ತರ್ತೀನಿ ಕಣೆ, ನೀನೇ ಇದೆಯಲ್ಲ ಇನ್ನೇನು ಬೇಡ. ಅಲ್ಲ ಅದಕ್ಕೆ ನಿಮ್ಗೆ ಫೇವ್ರೆಟ್ ಡೈಲಾಗ್ ಅಂತ ಮುಚ್ಚ ಬಾಯಿ ನಾಯಿ ಅಂತ. ಈ ನಾಯಿ ಡೈಲಾಗ್ ಜಾಸ್ತಿ. ಒಂಚೂರು ಡೈಲಾಗ್ ಹೇಳ್ಬಿಡಿ ಹಂಗೆ. ಅದೇ ಮುಚ್ಚೋ ಬಾಯಿ ನಾಯಿ ಇಲ್ಲ ಬಂದು ಸಾಯಿ. ಬಟ್ ಇಲ್ಲಿ ಸಿಹಿ ಸಿಹಿಯಾದ ಒಂದು ನಿಮ್ಗೆ ಉಡುಗೊರೆ ಇದೆ. ಓ ಇದು ಏನು ಇದೆಯಲ್ಲ, ಇದು ಕಲರ್. ಗೆಸ್ ಮಾಡಿ. ನಾಯಿ ಅಂತೂ ಇಲ್ಲ. ಏನು ಅಲ್ಲಾಡ್ತಾ ಇದೀವಿ ಲಾಡು. ನಾನು ನೋಡ್ತಿದ್ದೀರಿ. ಓ ಇದೇನೇನೋ ಒಂದೊಂದಕ್ಕೊಂದೊಂದು ಇತ್ತಿದ್ದೀರಾ? ಇದೇನ್ರಿ ಬರ್ತಾನಿಲ್ಲ. ಕಷ್ಟಪಡ್ಬೇಕ್ರಿ ಸ್ವಲ್ಪ. ಶ್ರಮ ಬೇಕು. ತುಂಬ ಶ್ರಮ ಪಟ್ಟಿದ್ದೀನಿ ಜೀವನದಲ್ಲಿ, ಬೇಕಾಗ್ತದೆ. ನಾನು ಹೆಂಡ್ತಿಗೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಒಂದು 55 ವಯಸ್ಸು ತನಕ ನಾನು ಇರೋದು. ಅದಾದ್ಮೇಲೆ ಕಾಡಿಗೆ ಬರ್ತೀನಿ ಅಂತ ಹೇಳಿ. ಕಾಡು ಮೇಡ ಅಂದ್ರೆ ತುಂಬಾ ಇಷ್ಟ ಅಂತಲ್ಲ? ತುಂಬ ಇಷ್ಟ ಕಾಡು. ಅದಕ್ಕೇನಂದ್ರು ಹೋಗ್ಲಿ ನಿಮ್ಮ ಮಿಸ್ಸಸ್? ಅದಕ್ಕೇನಂದ್ರು ಈಗಲೇ ಹೋಗೋದು. ಓಕೆ, ಎನಿವೇಸ್ ನಿಮ್ಮ ರಿಯಲ್ ಲೈಫ್ನ ಲವ್ ಬಗ್ಗೆ ಅಂತೂ ಈಗ ನಾವು ತಿಳ್ಕೊಂಡ್ವಿ. ಆದರೆ ಆನ್ ಸ್ಕ್ರೀನ್ ಲವ್ ಬಗ್ಗೆ ಅಂತೂ ನಾವೆಲ್ಲ ನೋಡಿದ್ದೀವಿ. ಪಾಪ ರಕ್ಷಿತ್ ಅವ್ರನ್ನ ಎಷ್ಟು ಮಟ್ಟಿಗೆ ಲವ್ ಮಾಡಿ ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಬಂದ್ಬಿಟ್ರಿ ಅಂತ. ಇದಾ ಕರೆಕ್ಟ್. ನಮ್ಗೆ ತುಂಬ ಫೇವ್ರೇಟ್. ಹೌದಾ? ತುಂಬ ಫೇವ್ರೇಟ್. ವೆರಿ ಗುಡ್. ಹಾಗಾದ್ರೆ ನಾವು ನೆನಪು ಮಾಡಿದ್ವಿ. ತಿನ್ಬೇಕು, ಟೇಸ್ಟ್ ಮಾಡಬೇಕು. ಟೇಸ್ಟ್ ಖಂಡಿತ. ತೊಳೆದಿದ್ಯಾ? ಪರವಾಗಿಲ್ಲ, ತೊಳೆದ ತಿನ್ಬೇಡಿ ಬಿಡಿ, ಹಣ್ಣಷ್ಟೇ ತಿನ್ನಿ ಒಳಗಿಂದ. ಅದೇನೆ ಒಂದು ತಿನ್ನಿ ನೀವು. ಆಮೇಲೆ ತಿಂತೀವಿ. ತೊಳಿ ತೊಳಿ. ಥ್ಯಾಂಕ್ ಯು. ನೀವು ತೊಳಿ. ಓಕೆ, ಫಸ್ಟ್ ಸಣ್ಣಗಿರೋದು ಮಾತಾಡ್ತಾ ಇರೋದೇ ನಮಗೆ. ಥ್ಯಾಂಕ್ ಯು. ಇದಂಗೆ ಇದೆಲ್ಲ ಹೆಂಗ್ ತಿಳ್ಕೊಂತೀರಾ ನೀವು? ನಮ್ಮ ಮನೆಗೆ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ. ಓಕೆ. ಸೊ ಇವಾಗ ಸಾಧು ಕೋಕಿಲ ಅವರು ಟೇಸ್ಟ್ ಮಾಡ್ತಾ ಇದಾರೆ. ಸಪೋಟ ತಿಂತಾ ಇದಾರೆ. ಅದ್ರ ಟೇಸ್ಟ್ ಸವಿಲಿ ಅವರು. ಇನ್ನೂ ಸಾಕಷ್ಟು ವಿಷಯ ಬಾಕಿ ಇದೆ, ಇನ್ನೂ ಸಾಕಷ್ಟು ಸೀಕ್ರೆಟ್ಗಳು ಎಳೆಯೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್.